ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅನ್ನುವಂತಹ ಸುದ್ದಿಗಳು ನಿನ್ನೆಯಿಂದ ಬರ್ತಾ ಇದ್ದಾವೆ. ಆ ಆದೇಶ ಹೊರಡಿಸಲಾಗಿದೆ ಅನ್ನುವಂತಹ ಸುದ್ದಿಗಳು ಬಂದ 24 ಗಂಟೆಯ ಒಳಗೇನೆ ಮಾಧ್ಯಮಗಳು, ಎಂಜಲು ತಿಂದ ಮಾಧ್ಯಮಗಳು, ಮಾರಿಕೊಂಡಿರುವಂತಹ ಮಾಧ್ಯಮಗಳು ಒಂದಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ಎಲ್ಲಿ ತಿಮರೋಡಿ ಕಾಣಿಸ್ತಾನೆ ಇಲ್ಲ, ತಲೆಮರೆಸಿಕೊಂಡ ತಿಮರೋಡಿ, ಗಡೀಪಾರು ಇನ್ನೇನು ಆಗೇ ಹೋಯ್ತು, ಈ ರೀತಿಯಾದಂತಹ ಕಟ್ಟುಕತೆಗಳ ಸುದ್ದಿಗಳನ್ನ ಹಾಕೊಂಡು ತಮಗೆ ತಾವೇ ಖುಷಿ ಪಟ್ಕೊಳ್ತಿದ್ದಾರೆ. ಸೊ ಏನಿದು ಗಡೀಪಾರಿನ ಇಡೀ ಪ್ರಕರಣ ಮತ್ತು ಈ ಮಾಧ್ಯಮಗಳ ಈ ಸೋಗಲಾಡಿತನದ ಬಗ್ಗೆ ಸಹ ಒಂದಷ್ಟು ವಿವರಗಳನ್ನ ಕೊಡ್ತೀನಿ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ಪ್ರಮುಖರಲ್ಲಿ ಪ್ರಮುಖರು ಈ ಮಹೇಶ್ ಶೆಟ್ಟಿ ತಿಮರೋಡಿ. ಆರಂಭದಿಂದಲೂ ಸಹ ಯಾವಾಗ 2012ರಲ್ಲಿ ಈ ಕೊಲೆ ಮತ್ತು ಅತ್ಯಾಚಾರ ಘಟನೆ ಆಯಿತು ಸೌಜನ್ಯದು, ಅವತ್ತಿನಿಂದ ಇಲ್ಲಿಯವರೆಗೆ ಸಾಕಷ್ಟು ಸವಾಲುಗಳ ನಡುವೆ ಸಾಕಷ್ಟು ಪವರ್ಫುಲ್ ವ್ಯಕ್ತಿಗಳ ವಿರುದ್ಧ ಧೈರ್ಯವಾಗಿ ಇಲ್ಲಿಯವರೆಗೆ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಈಗ ಚಿನ್ನಯ್ಯನ ಎಂಟ್ರಿಯಿಂದ ಅದು ಇನ್ನೂ ಸಹ ಉತ್ತುಂಗಕ್ಕೆ ಹೋಗಿ ಇಡೀ ಧರ್ಮಸ್ಥಳದಲ್ಲಿ ಸಾಕಷ್ಟು ಕೊಲೆಗಳಾಗಿದ್ದಾವೆ, ಸಾಕಷ್ಟು ಹೆಣಗಳು ಬಿದ್ದಿದ್ದಾವೆ, ಸಾಕಷ್ಟು ಅನಾಚಾರಗಳು ನಡೆದಿದ್ದಾವೆ. ಆ ಹೆಣಗಳೆಲ್ಲ ಎಲ್ಲಿಂದ ಬಂತು ಎಲ್ಲ ಪ್ರಶ್ನೆಗಳು ಬಂದಾಗ ಸರ್ಕಾರ SIT ನೇಮಕ ಮಾಡ್ತು. SIT ನೇಮಕದ ನಂತರ ಕೆಲವು ಮೂಲಗಳ ಪ್ರಕಾರ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ. ಅದಕ್ಕೆ ಅವನಿಗೆ ಆಮಿಷ ಬೆದರಿಕೆ ಏನಾಯ್ತು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗದೆ ಏನೂ ಆಗಲ್ಲ. ಆದರೆ ಇನ್ನೊಂದಷ್ಟು ಬೆಳವಣಿಗೆಗಳು ನಡೆದು ಸೌಜನ್ಯ ಮಾವ ವಿಠ್ಠಲ್ ಗೌಡ ಅವರ ಮೂಲಕ ಸಾಕಷ್ಟು ಮೂಳೆಗಳು, ಅಸ್ಥಿಪಂಜರಗಳು, ಮನುಷ್ಯನ ಮಾನವ ಅವಶೇಷಗಳು ಸಿಕ್ಕಿರೋದನ್ನು ಸಹ ನೀವು ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳನ್ನು ನೋಡಿದ್ರೆ ನಾನು ಸಹ ಅದನ್ನು ವಿವರವಾಗಿ ದಿನಂಪ್ರತಿ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇಷ್ಟೆಲ್ಲದರ ನಡುವೆ ದಿಢೀರಂತ ನಿನ್ನೆ ಒಂದು ಸುದ್ದಿ ಬಂತು, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡಲಾಗಿದೆ ಅಂತ. ಅಲ್ಲಿಗೆ ಸರ್ಕಾರವೂ ಸಹ ಯಾರದೋ ಪರವಾಗಿ ನಿಂತುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇತ್ತು. ಈ ಹಿಂದೆನೆ ಕಾಣಿಸ್ತಿತ್ತು. ಯಾವಾಗ ಸರ್ಕಾರಿ ವಕೀಲರು ಕೋರ್ಟ್ ಅಲ್ಲಿ ನಿಂತ್ಕೊಂಡು ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ, ಇದು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರ, ಫಾರಿನ್ ಫಂಡ್ಗಳು ಬರ್ತಿದ್ದಾವೆ, ಏನೇನೋ ಆಗ್ತಿದೆ, ವಿದೇಶಿ ಶಕ್ತಿಗಳು ಸಹ ಶಾಮೀಲಾಗಿ ಆ ದೇವಸ್ಥಾನಕ್ಕೆ, ಹಿಂದೂ ಧರ್ಮಕ್ಕೆ ಅಪಚಾರ ಎಸಗುವ ರೀತಿಯಲ್ಲಿ, ಅವಮಾನಿಸುವ ರೀತಿಯಲ್ಲಿ ಷಡ್ಯಂತ್ರವನ್ನು ರೂಪಿಸಲಾಗಿದೆ. ಆ ಷಡ್ಯಂತ್ರದ ಭಾಗವಾಗಿ ಚಿನ್ನಯ್ಯನನ್ನ ಕಳಿಸಿಕೊಡ್ಲಾಯಿತು. ಆ ಷಡ್ಯಂತ್ರ ನಡೆಸಿರುವ ಪ್ರಮುಖ ವ್ಯಕ್ತಿಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣವರ್, ಈ ರೀತಿಯಾದಂಥವ್ರು ಸಾಕಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ ರೀತಿಯಲ್ಲಿ ಕೋರ್ಟಲ್ಲಿ ಹೇಳಿಕೆಗಳು ಬಂತು. ಯಾವಾಗ ಆ ಹೇಳಿಕೆ ಬಂತು ಆಗಲೇ ಸರ್ಕಾರದ ಮೇಲೆ ಅನುಮಾನಗಳು ಮೂಡೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಅದೇ ಕೋರ್ಟಲ್ಲಿ SIT ಹೇಳ್ತಾ ಇದೆ ಷಡ್ಯಂತ್ರ ಅನ್ನೋದು ನಮ್ಮ ತನಿಖೆಯಲ್ಲಿ ಇಲ್ಲಿಯವರೆಗೆ ಕಂಡು ಬಂದಿಲ್ಲ ಅಂತ. ಆದ್ರೆ ಸರ್ಕಾರಿ ವಕೀಲರು ಮಾತ್ರ ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಲೇ ಶುರುವಾಯಿತು. ಆ ನಂತರ ಚಿನ್ನಯ್ಯನ 2 ವಿಡಿಯೋಗಳು ಲೀಕ್ ಆಯಿತು. 1 ವರ್ಷದ ಹಳೆಯ ವಿಡಿಯೋ, ಅದರಲ್ಲಿ ಒಬ್ಬನೇ ಕೂತ್ಕೊಂಡು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಏನೇನೆಲ್ಲ ಆಗಿದೆ, ಎಷ್ಟೆಲ್ಲ ಹೆಣಗಳನ್ನು ತಾನು ಹೂತಿದ್ದೀನಿ, ಯಾವ್ಯಾವ ಕಾರಣಕ್ಕೆ ಹೆಣಗಳು ಬೀಳ್ತಾ ಇತ್ತು, ಯಾರು ಕೊಲ್ತಾ ಇದ್ರು, ಸೌಜನ್ಯ ಪ್ರಕರಣದಲ್ಲಿ ಯಾರು ಕೈವಾಡ ಇದೆ, ಎಲ್ಲವನ್ನು ಸಹ ಆತ ವಿವರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಸಹ ಆ ವಿಡಿಯೋವನ್ನು ಸಹ ನನ್ನ ಚಾನಲ್ನಲ್ಲಿ ಟೈಮ್ ಲೈನಲ್ಲಿ ನೀವು ನೋಡಬಹುದು. ಅದರ ನಂತರ ಇನ್ನೊಂದು ವಿಡಿಯೋ, ತಿಮರೋಡಿ ಅವರ ಮನೆಯಲ್ಲೇ ಕೂತ್ಕೊಂಡು ಚಿನ್ನಯ್ಯ ಮತ್ತು ಆತನ ಹೆಂಡತಿ ಇಡೀ ಧರ್ಮಸ್ಥಳದ ಎಲ್ಲ ಘಟನೆಗಳನ್ನು ವಿವರಿಸ್ತಾ ಇರುವಂತಹ ಇನ್ನೊಂದು ವಿಡಿಯೋ. ಅದು ಕಂತಿನಲ್ಲಿ ಬಿಡುಗಡೆ ಆಯಿತು. 1 ವರ್ಷ 2 ವರ್ಷ ಹಿಂದೆನೆ ಅಷ್ಟೆಲ್ಲ ಮಾತಾಡಿದ ಚಿನ್ನಯ್ಯ ಈಗ ಉಲ್ಟಾ ಹೊಡೆದಿದ್ದಾನೆ ಅಂತ ಕೋರ್ಟಲ್ಲಿ ಸರ್ಕಾರಿ ಲಾಯರ್ ಹೇಳ್ತಿರುವುದು, ಸರ್ಕಾರಿ ವಕೀಲರು ಹೇಳ್ತಿರೋದು ಸರ್ಕಾರದ ನಡೆಯ ಬಗ್ಗೆ ಅನುಮಾನಗಳನ್ನು ಮೂಡಿಸುತ್ತೆ. ಆ ಅನುಮಾನಗಳನ್ನು ಪುಷ್ಟಿ ಮಾಡೋದೇನೆ ಈ ತಿಮರೋಡಿ ಅವರ ಗಡೀಪಾರಿನ ಆದೇಶ ಅಂತಲೇ ನಾವು ಸ್ವೀಕರಿಸ್ಬೇಕು. ಯಾಕೆ ತಿಮರೋಡಿ ಅವರೇ ಗಡೀಪಾರು? ಅವ್ರ ಮೇಲೆ ಸುಮಾರು ಕೇಸ್ ಇದೆ. ಅವರಿಗಿಂತ 10 ಪಟ್ಟು 20 ಪಟ್ಟು 100 ಪಟ್ಟು ಕೇಸ್ ಇರುವವರು ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನ ಬೆಳಗಾದ್ರೆ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಕೊಂಡು, ದ್ವೇಷ ಭಾಷಣಗಳನ್ನು ಕೊಟ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದಾರಲ್ಲ, ಅವ್ರು ಯಾರಿಗೂ ಇಲ್ಲದಂತಹ ಗಡೀಪಾರು ಶಿಕ್ಷೆ ತಿಮರೋಡಿ ಅವರಿಗೆ ಯಾಕೆ? ಆ ಪ್ರಶ್ನೆಗಳು ಬಂದಾಗಲೇ ಸರ್ಕಾರದ ಮೇಲೆ ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಬರೋದು. ಸರಿ, ಆ ಆದೇಶ ಬಂದಿದೆಯಲ್ಲ, ಆ ಆದೇಶ ಬಂದ ತಕ್ಷಣನೇ ಈ ಗೋಧಿ ಮಾಧ್ಯಮಗಳು
ಯಾರು ನ್ಯಾಯಕ್ಕೆ ಬೇಡಿಕೆ ಇಡ್ತಿದಾರೋ, ಯಾರು ಸತ್ಯ ಹೊರಗಡೆ ಬರಬೇಕು ಅಂತ ಹೋರಾಡ್ತಿದಾರೋ ಅವರನ್ನ ಬುರುಡೆ ಗ್ಯಾಂಗ್ ಅಂತ ಇವರೇ ನಾಮಕರಣ ಮಾಡಿ, ಆಕ್ಚುಯಲ್ ಬುರುಡೆ ಗ್ಯಾಂಗು ಇವರು ಮಾಧ್ಯಮದವರು. ಯಾಕೆಂದ್ರೆ ಯಾವನದ್ದು ಎಂಜಿಲ್ ಕಾಸು ತಿಂದು ಯಾವನಿಗೂ ಗುಲಾಮಗಿರಿ ಮಾಡೋದಕ್ಕೆ ಅವರ ಪರವಾಗಿ ನಿಂತ್ಕೊಂಡು ದಿನ ಬೆಳಗಾದ್ರೆ ಸತ್ಯನ ಮುಚ್ಚಾಕುವಂತಹ ಪ್ರಯತ್ನ ಮಾಡ್ತಿರೋದು ಮಾಧ್ಯಮಗಳೇ, ಮೇನ್ ಮಾಧ್ಯಮಗಳೇ, ಮಿಕ್ಕಂತೆ ಬೇರೆ ವ್ಯಕ್ತಿಗಳು. ಆ ಮಾಧ್ಯಮಗಳು ಸತ್ಯ ಹೊರಬರಬೇಕು ಅಂತ ಬೇಡಿಕೆ ಇಟ್ಟು ಹೋರಾಟ ಮಾಡೋರ್ನ ಬುರುಡೆ ಗ್ಯಾಂಗ್ ಅಂತ ಕರೆಯುತ್ತೆ. ಇದು ವಿಪರ್ಯಾಸ ಈ ಸಮಾಜದಲ್ಲಿ, ಇದು ವಿಪರ್ಯಾಸ. ಆ ಮಾಧ್ಯಮಗಳು, ಅಂಥ ನೀಚ ಮಾಧ್ಯಮಗಳು, ಪ್ರಶ್ನೆ ಮೇಲೆ ಪ್ರಶ್ನೆ. ಓ ತಿಮರೋಡಿ ಬಾಯ್ಕಾಟ್, ತಿಮರೋಡಿ ಗಡಿಪಾರು, ಏನವರು ಸಂತೋಷಕ್ಕೆ ಪಾರವೇ ಇಲ್ಲ. ಗಡಿಪಾರ ಆಗೇ ಹೋಯ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ತಗೊಂಡು ಹೋಗಿ ರಾಯಚೂರಿನ ಮಾನ್ವಿ ಇದರಲ್ಲಿ ಹಾಕ್ಬಿಟ್ರು, ತಾಲೂಕಲ್ಲಿ ಏನೇನೋ ಕಥೆಗಳು. ಆಮೇಲೆ ದಿಢೀರಂತ ಬದಲಾಯಿಸಿದ್ರು ಕೆಲವು ಗಂಟೆಗಳಲ್ಲಿ. ಎಲ್ಲಿ ತಿಮರೋಡಿ ಕಾಣಿಸ್ತಾನೆ ಇಲ್ಲ, ತಿಮರೋಡಿ ತಲೆಮರೆಸ್ಕೊಂಡಿದ್ದಾರೆ, ನಾಪತ್ತೆ, ಇಂತಹ ಕಥೆಗಳನ್ನು ಕಟ್ಕೊಂಡು ಬಂದರು. ಆ ಅಯೋಗ್ಯರಿಗೆ, ಆ ಮಾಧ್ಯಮಗಳಿಗೆ ಕಾಮನ್ ಸೆನ್ಸ್ ಇರಬೇಕು, ಸ್ವಲ್ಪ ಆದರೂ ಸಹ ಕಾನೂನು ಗೊತ್ತಿರಬೇಕು. ಗಡೀಪಾರನ್ನ ರಾತ್ರಿ ಯಾರನ್ನೋ ಹೇಗೋ ಮಾಡೋದಕ್ಕಾಗೋದಿಲ್ಲ. ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ, ಅದಕ್ಕೊಂದು ಸಮಯ ಇರುತ್ತೆ, ಮೇಲ್ಮನವಿಗೆ ಸಮಯ ಇರುತ್ತೆ, ಕೋರ್ಟ್ಗೆ ಹೋಗ್ಬೋದು, ಮನವಿ ಸಲ್ಲಿಸ್ಬೋದು, ಏನೆಲ್ಲ ಪ್ರಕ್ರಿಯೆಗಳಿರ್ತವೆ. ಸುಮಾರು 30 ದಿನ ಅವಕಾಶ ಇರುತ್ತೆ. ಯಾರನ್ನ ನೀವು ಗಡೀಪಾರು ಮಾಡಿಸ್ಬೇಕು ಅಂತ ಹೊರಟಿದ್ದೀರೋ, ಆದೇಶ ಹೊರಡಿಸ್ತಿರೋ, 1963ರ ಆಕ್ಟ್ ಏನಿದೆಯಲ್ಲ, ಕರ್ನಾಟಕ ಪೊಲೀಸ್ ಆಕ್ಟ್, ಆ ಆಕ್ಟ್ ಪ್ರಕಾರ ನೀವು ಯಾರನ್ನಾದ್ರೂ ಗಡೀಪಾರು ಮಾಡ್ಬೇಕಂದ್ರೆ ಅವರಿಗೆ ಸೂಕ್ತ ಸಮಯ ಕೊಡ್ಬೇಕಾಗುತ್ತೆ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರು ಅದಕ್ಕೆ ಮೇಲ್ಮನವಿ ಉತ್ತರ ಕೊಟ್ಟು ಕೋರ್ಟ್ಗೆ ಹೋಗಿ, ಕೋರ್ಟಲ್ಲೂ ಸಹ ಅವರು ಅಹವಾಲನ್ನ ಇಟ್ಟು ಇದು ನನ್ನ ವಿರುದ್ಧ ನಡೀತಾ ಇರುವಂತಹ ತಪ್ಪು ಕ್ರಮ, ಇದನ್ನ ರದ್ದು ಮಾಡಿ ಅಂತ ಕೋರ್ಟ್ಗೂ ಹೋಗಬಹುದು. ಸುಮಾರು ಪ್ರಕರಣಗಳಲ್ಲಿ ಕೋರ್ಟ್ ಅಂತಹ ಆದೇಶಗಳನ್ನ ರದ್ದು ಮಾಡಿದ್ದು ಸಹ ಬಹಳಷ್ಟಿದಾವೆ. ಆದ್ರೆ ಆದೇಶ ಹೊರಟು, ಗಡೀಪಾರು ಆದೇಶ ಹೊರಟು 24 ಗಂಟೆಗಳಲ್ಲೇ ತಲೆಮರೆಸ್ಕೊಂಡ್ಬಿಡ್ತಾರಂತೆ, ಅಥವಾ ತಗೊಂಡು ಹೋಗಿ ಅಲ್ಲಿಗೆ ಬಿಸಾಕೆ ಬಿಟ್ರಂತೆ ಬೇರೆ ಕಡೆಗೆ. ಏನೆಲ್ಲ ಕಥೆಗಳನ್ನ ಸಾಧ್ಯನೋ ಅಷ್ಟೆಲ್ಲ ಕಥೆಗಳನ್ನ ಈ ಗೋಧಿ ಮೀಡಿಯಾ ಹಚ್ತಾ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಜನರನ್ನ ಈ 24/7 ಕನ್ಫ್ಯೂಸ್ ಮಾಡಿ ಒಂದು ಲೆವೆಲ್ಗೆ ಹೇಗೆ ತಗೊಂಡ್ಬಂದ್ಬಿಡ್ಬೇಕು ಅಂದ್ರೆ, ಇವ್ರು ಹೇಳಿದ್ದನ್ನು ಮಾತ್ರ ನಂಬಬೇಕು. ಇವ್ರು ಹೇಳ್ದಂಗೆ ಅದು ಬುರುಡೆ ಗ್ಯಾಂಗು, ಅದು ಸುಳ್ಳು ಹೇಳೋ ಗ್ಯಾಂಗು, ಷಡ್ಯಂತ್ರದ ಗ್ಯಾಂಗು, ಫಾರಿನ್ ಫಂಡ್ಗಳು ಪಡ್ಕೊಂಡವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಜನ ನಂಬುವ ಮಟ್ಟಕ್ಕೆ ಅವ್ರನ್ನ ತಗೊಂಡೋಗಿ ಇವರು ಸುಳ್ಳುಗಳ ಮೂಲಕ ನಿಲ್ಲಿಸ್ಬೇಕು. ಆ ಕಾರಣಕ್ಕಾಗಿ ಪ್ರತಿ ಕ್ಷಣ ಪ್ರತಿ ದಿನ ಸ್ಟೇಟ್ಮೆಂಟ್ಗಳನ್ನು ಬದಲಾಯಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ತಿರುವಾಕೊಂಡಿರ್ತಾರೆ. ಈ ಮಾಧ್ಯಮಗಳು ನಿಜವಾಗ್ಲೂ ಸಹ ಪತ್ರಿಕೋದ್ಯಮದಲ್ಲಿ ಇರೋ ಮಾಧ್ಯಮಗಳಾಗಿದ್ರೆ ಸತ್ಯ ಹೊರಬರ್ಲಿ ಅಂತ ಹೇಳಿ ಸುಮ್ಮನಾಗ್ತಿದ್ರು, ಅಥವಾ ಸತ್ಯ ಹೊರಬರ್ಲಿ ಅಂತ ಸುದ್ದಿ ಮಾಡ್ತಿದ್ರು. ಸತ್ಯನೇ ಹೊರಬರಬಾರ್ದು, ತನಿಖೆನೇ ಆಗಬಾರ್ದು, ತನಿಖೆ ಅವಶ್ಯಕತೆ ಏನಿದೆ ಎಲ್ಲ ಸುಳ್ಳಾರೋಪ. ಮತ್ತೆ ಬಂಗ್ಲೆ ಗುಡ್ಡೆ, ಅದರ ಪಕ್ಕದ ಗುಡ್ಡೆಯಲ್ಲಿ ಸಿಗ್ತಾ ಇರುವಂತಹ ಮೂಳೆಗಳು, ಅಸ್ಥಿಪಂಜರಗಳು, ಅವಶೇಷಗಳು, ಅವೆಲ್ಲ ಏನು ಅದರ ಬಗ್ಗೆ ಮಾತ್ರ ಮಾತಾಡಲ್ಲ ಮಾಧ್ಯಮಗಳು. ಯಾಕಂದ್ರೆ ಅದು ಗೊತ್ತಾಗ್ಬಿಟ್ರೆ ಜನಕ್ಕೆ ನಿಜ ಗೊತ್ತಾಗ್ಬಿಡುತ್ತೆ. ಜನ ಬೇರೆ ರೀತಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ನಿಜವಾಗ್ಲೂ ಅಲ್ಲಿ ಏನೋ ನಡೆದಿದೆ ಅನ್ನೋದನ್ನ, ಸತ್ಯವನ್ನ ಅರಿಯುವಂತಹ ಮಟ್ಟಕ್ಕೆ ಜನ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಮುಚ್ಚಾಕ್ಬಿಟ್ಟು ಇಂಥ ವಿಚಾರಗಳನ್ನ ಸುಳ್ಳೆ ಹೇಳ್ಕೊಂಡು ಹೋಗೋದು. ಗಡೀಪಾರು ಹಾಗೇ ಹೋಯ್ತು, ಹೀಗೆ ತಲೆಮರೆಸ್ಕೊಂಡ್ಬಿಟ್ರು ಅಂತೆಲ್ಲ. ಸೊ ಅಂಥದ್ದೇನೂ ಇಲ್ಲ. ಆದೇಶ ಆಗಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ಡ್. ಆದರೆ ಆ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ, ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಯಾರ ವಿರುದ್ಧ ನೀವು ಆದೇಶ ಹೊರಡಿಸಿದ್ದೀರೋ ಅವರಿಗೆ ಅವಕಾಶ ಇರುತ್ತೆ, ಅದನ್ನು ಬಳಸ್ಕೊಳ್ತಾರೆ. ನಂತರ ಕೋರ್ಟ್ಗೂ ಹೋಗ್ತಾರೆ, ಕೋರ್ಟ್ ಸಮಯ ಎಲ್ಲವೂ ಸಹ ಸುಮಾರು 1 ತಿಂಗಳಾಗುತ್ತೆ. ಅಲ್ಲಿಯವರೆಗೆ ಈ ಮಾಧ್ಯಮಗಳು ಬಾಯಿ ಮುಚ್ಕೊಂಡಿದ್ರೆ ಆಗತ್ತೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಇದು ಶಿಕ್ಷೆ ಅಲ್ಲ. ಗಡೀಪಾರು ಅನ್ನುವಂಥದ್ದು ಅದೊಂದು ರೀತಿ ಸ್ಥಳಾಂತರ ಮಾಡೋದು ವ್ಯಕ್ತಿನ, ಅದೊಂದು ಆಡಳಿತಾತ್ಮಕ ಪ್ರಕ್ರಿಯೆ, ಕ್ರಮ. ಊರು ಯಾವುದೋ ದೊಡ್ಡ ಕ್ರಿಮಿನಲ್ ರೀತಿಯಲ್ಲಿ ತೋರ್ಸಕ್ ಹೊರಟಿದ್ದಾರೆ. 100 ಕೇಸ್, 300 ಕೇಸ್, 500 ಕೇಸ್ ಇರುವಂತಹ ಕ್ರಿಮಿನಲ್ ಮೈಂಡೆಡ್ ಫೆಲೋಸ್ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಜನ ಇದ್ದಾರೆ. ಅವ್ರು ಯಾರನ್ನು ಈ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ಅವರದ್ದು ಒಂದೇ ಮೈಂಡ್ ಸೆಟ್, ಎಲ್ಲಾರ್ದು ಒಂದೇ ಮೈಂಡ್ ಸೆಟ್, ಎಲ್ಲ ಅಯೋಗ್ಯರೇ. ಸೊ ಆ ಅಯೋಗ್ಯರನ್ನ ಈ ಅಯೋಗ್ಯರು ಡಿಫೆಂಡ್ ಮಾಡ್ಕೊಂಡು ದಿನ ಬೆಳಗಾದ್ರೆ ಈ ರೀತಿಯಾಗಿ ಸಮಾಜಕ್ಕೆ ಸುಳ್ಳು ಸುದ್ದಿ ಹಬ್ಕೊಂಡಿರ್ತಾರೆ. ಸೊ ಇದಿಷ್ಟು ತಿಮರೋಡಿ ಅವರ ಗಡೀಪಾರು ಕುರಿತಾಗಿ ಇಲ್ಲಿ ಅವರಿಗೆ ಬಂದಿರುವಂತಹ ಮಾಹಿತಿ. ಸೊ ಇನ್ನಷ್ಟೇ ಪ್ರಕ್ರಿಯೆಗಳು ಆರಂಭ ಆಗಬೇಕಾಗಿದೆ. ತಿಮರೋಡಿ ಅವರಿಗೂ ಸಹ ಸಾಕಷ್ಟು ಅವಕಾಶಗಳು ಇರ್ತವೆ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ, ಆ ಗಡೀಪಾರು ಆದೇಶವನ್ನ ಪ್ರಶ್ನಿಸೋದಕ್ಕೆ
ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ ರದ್ದು ಸಹ ಮಾಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನೋಡೋಣ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.